ವೆಲ್ಕಮ್ ಬ್ಯಾಕ್ ಟು ಕ್ವೀನ್ಸ್ ನೆಸ್ಟ್ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಪನ್ನೀರ್ ಬಟರ್ ಮಸಾಲ. ಇದ್ರ ಜೊತೆಗೆ ಕುಲ್ಚಾನೂ ಸುಲಭವಾಗಿ ಹೇಗೆ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ತೀನಿ. ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಬೇಕಾಗಿರೋದು ನಾನು 2 ಟೊಮೆಟೊ 3 ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಇದನ್ನು ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ, ಯಾಕಂದ್ರೆ ನೀವು ಹೆಂಗೋ ಮಿಕ್ಸಿ ಹಾಕೋಬೇಕಲ್ಲ, ನಡಿತೈತೆ ರೀ. ಕೊತ್ತಂಬರಿ ಕರಿಬೇವು ತೊಗೊರಿ. ನಾ 1 ಪ್ಯಾಕೆಟ್ ಪನ್ನೀರ್ ಮಸಾಲ ಮಾಡೋಕ್ಕಂಥೇಳಿ ಪನ್ನೀರ್ ತೊಗೊಂಡೇನಿ ನಂದಿನಿ ಅವ್ರದ್ದು. ಅದನ್ನು ಕಟ್ ಮಾಡಿ ಇಟ್ಕೊಂಡೇನಿ ರೀ. 200 ಗ್ರಾಮ್ ಪನ್ನೀರ್ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ, ಸ್ವಲ್ಪ ದೊಡ್ಡ ಬೇಕಂತ ದೊಡ್ಡದು ಕಟ್ ಮಾಡ್ಕೊರಿ. ಅದಕ್ಕೆ ಸ್ವಲ್ಪ ನಾನು ಏನು ಮಾಡತ್ತೀನಿ, ಈಗ ಮೊಸರು ಹಾಕಿ ನೆನೆಸೋಕೆ ಇಟ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನು ಮೊಸರು ಹಾಕಿ ಇಟ್ಕೊರಿ. ಪನ್ನೀರ್ ಬಟರ್ ಮಸಾಲನೂ 1 ಚಮಚ ಇದಕ್ಕೆ ಹಾಕೋರಿ. ಅದು ಚೆನ್ನಾಗಿ ಹೊಂದ್ಕೊಂಡು ಬಾಯಾಗ ಆಮೇಲೆ ಗ್ರೇವಿ ಜೊತೆ ಟೇಸ್ಟ್ ಬರಬೇಕು, ಸಪ್ಪ ಸಪ್ಪ ಅನ್ನಿಸ್ಬಾರ್ದಂತ ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ರೀ. ಇದಕ್ಕೆ ನೀವು ಉಪ್ಪು ಸ್ವಲ್ಪ ಹಾಕೋರಿ. ಇದ್ರ ಜೊತೆಗೆ ಚಿಲ್ಲಿ ಪೌಡ್ರ್ ಹಾಕೋರಿ, ಪೆಪ್ಪರ್ ಪೌಡ್ರ್ ಹಾಕೋರಿ. ಆಮೇಲೆ ನಿಂಬೆಹಣ್ಣು ಬೇಕಾದ್ರೆ ಹಿಂಡ್ಕೋಬೋದು ನೀವು. ನಾನು ಪರೋಟಕ್ಕೆ ಹಂಗೆ ಗೋಧಿ ಹಿಟ್ಟು ನೆನೆಸ್ಕೊಂಡು ಇಟ್ಕೊತಾ ಇದ್ದೀನಿ. ಮೈದಾ ಹಿಟ್ಟೇನು ಯೂಸ್ ಮಾಡಿಲ್ಲ. ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ನಾದ್ಕೋತಾ ಇದ್ದೀನಿ. ಸ್ವಲ್ಪ ಹಾಲು ತುಪ್ಪ ಹಾಕಿ ನಾದ್ಕೊರಿ. ಇದನ್ನು ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ರಲ್ಲ, ಅದಕ್ಕೆ ದಾಲ್ಚಿನ್ನಿ ಪ್ಯಾನ್ ಕಾಯಕ್ಕಿಟ್ಟು ದಾಲ್ಚಿನ್ನಿ, ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಎಲ್ಲ ಫ್ರೈ ಮಾಡ್ಕೊರಿ. ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆ ಹಾಕೊಂಡ ನಿಧಾನವಾಗಿ ಫ್ರೈ ಮಾಡ್ಕೊರಿ. ಹಾಗೆ ಇದ್ರ ಜೊತೆಗೆ ನಾನು 2-3 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕೋಕತ್ತೇನೆ ರೀ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಂಡು ಈ ಥರ ಕಲರ್ ಆಗುವಂಗೆ ಫ್ರೈ ಮಾಡ್ಕೊರಿ ನಿಧಾನವಾಗಿ. ಅದೆಲ್ಲ ಸಾಫ್ಟ್ ಆಗಬೇಕಲ್ಲ ಮಿಕ್ಸಿ ಒಳಗೆ ನಮಗೆ, ಹಂಗೆ ಸಣ್ಣಗೆ ಫ್ರೈ ಮಾಡ್ಕೊರಿ. ಇದಕ್ಕೆ ನೀವು ಕೊತ್ತಂಬರಿ ಕಾಳು ಹಾಕೋರಿ, ಒಂದು ಅರ್ಧ ಚಮಚಿ. ಸ್ಮೆಲ್ ಚೆನ್ನಾಗಿ ಬರ್ತೈತಿ. ಕೊರಿಯಂಡರ್ ಪೌಡ್ರ್ ಇರಲಿಲ್ಲ ಅಂತ ನಾ ಇದನ್ನ ಹಾಕೊಂಡೆ ಡೈರೆಕ್ಟಾಗಿ. ಸ್ವಲ್ಪ 5 ನಿಮಿಷ ಆರಕ್ಕೆ ಬಿಡ್ರಿ ಅದನ್ನು, ಮಿಕ್ಸಿ ಒಳಗೆ ಬಿಸಿ ಹಾಕೋಕ್ಕಾಗಲ್ಲ ಅಂತ. ಆಮೇಲೆ ಈ ಕಡೆ ಪನ್ನೀರ್ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಪನ್ನೀರ್ ಕ್ಯೂಬ್ಸ್ ಎಲ್ಲ ಹಿಡ್ಕೊಂಡೈತ್ರಿ ಇದು ಮಸಾಲೆ, ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡು ಚೆಂದಾಗ ರೋಸ್ಟ್ ಮಾಡ್ಕೊರಿ. ಹಸಿದು ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗತ್ತಂಥೇಳಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಬೇಕ್ರಿ. ಇದೆಲ್ಲ ಖಾರ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಇದು ಬಾಡಿಗೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿಧಾನವಾಗಿ ಬಿಸಿ ಆರಿದ ಮೇಲೆ ಹಾಕೋರಿ. ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ. ಸಣ್ಣ ಆಗ್ಬೇಕ್ರಿ, ಸ್ವಲ್ಪ ಫುಲ್ ಪೇಸ್ಟ್ ಆಗ್ಬೇಕ್ರಿ. ನೈಸ್ ಪೇಸ್ಟ್ ಆದರೆ ಚೆನ್ನಾಗಿ ಬರ್ತೈತ್ರಿ. ಜೀರಿಗೆ ಹಾಕ್ಕೊಂಡೀನಿ ಒಂದು ಅರ್ಧ ಚಮಚೆ. ಆಮೇಲೆ ನೀವು ಬೇಕಂದ್ರೆ ಇದಕ್ಕೆ ರೆಡ್ ಖಾರನೂ ಇದರಲ್ಲೇ ಹಾಕೋಬೇಕು, ಚೆನ್ನಾಗಿ ಬರ್ತೈತೆ ಕಲರ. ಇನ್ನೂ ಸ್ವಲ್ಪ ಸಾಫ್ಟ್ ಮಾಡ್ಕೊರಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಫ್ರೈ ಮಾಡ್ಕೊಂಡು ಈ ಮಸಾಲೆ ಇದಕ್ಕೆ ಹಾಕ್ಕೊಂಡು ಪ್ಯಾನ್ನಾಗ ಹಸಿ ವಾಸನೆ ಸ್ವಲ್ಪ ಇರುತ್ತಲ್ಲ, ಅದೆಲ್ಲ ಹೋಗುವಂಗೆ ಫುಲ್ ಫ್ರೈ ಮಾಡ್ಕೊರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಲಿಕ್ವಿಡ್ ನೋಡ್ಕೊಂಡು, ತಿಳು ನೋಡ್ಕೊಂಡು ನೀರು ಹಾಕ್ಕೊಂಡು ತಿಳು ಮಾಡ್ಕೊರಿ. ನಾವು ಒಂದು ಅರ್ಧ ಬೌಲ್ ಹಾಕಿದೆ ರೀ. ಒಂದು 3-4 ಜನಕ್ಕಂತೂ ಆರಾಮಾಗಿ ಆಗತ್ತಿದೆ. ಗ್ರೇವಿ ಅಂಥೇಳಿ ನಾನು ಸ್ವಲ್ಪ ಮೀಡಿಯಮ್ ಇಟ್ಟೇನೆ, ತುಂಬ ಪೇಸ್ಟ್ ಮಾಡಿಲ್ಲ. ಪನ್ನೀರ್ ಮಸಾಲ ಹಾಕ್ಕೊಂಡು ಒಂದು ಅರ್ಧ ಚಮಚ 1 ಚಮಚ ಪನ್ನೀರ್ ಮಸಾಲ ಹಾಕೋರಿ. ಗರಂ ಮಸಾಲ ಹಾಕೋರಿ. ಇದಕ್ಕೆ ಮೇಲೆ ನಿಮ್ಮ ಖಾರ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋರಿ, ಇದ್ರ ಮೇಲೂ ಹಾಕೋರಿ. ಸ್ಟಾರ್ಟಿಂಗು ಹಾಕೋಬೇಕು ಫ್ರೈ ಮಾಡುವಾಗ. ಒಂದು 5-10 ನಿಮಿಷ ಸ್ವಲ್ಪ ಕುದಿಯೋಕೆ ಬಿಡ್ರಿ. ಫ್ರೆಶ್ ಕ್ರೀಮ್ ಇತ್ತಲ್ಲ, ಫ್ರೆಶ್ ಕ್ರೀಮು ಒಂದು ಅರ್ಧ ಚಮಚ ಹಾಕೊಂಡೆ ನಾನು. ನೀವು ಇಲ್ಲ ಅಂದರೆ ಒಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೋಬೋದು. ನೋಡ್ರಿ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಆಗಕತ್ತೈತಿ. ಹಾಗೆ ಪರೋಟ ಸ್ಟೈಲಿಗೆ ಮಾಡ್ಕೊಂಡು ಅದನ್ನೆಲ್ಲ ಹಿಂಗೆ ಸ್ಕ್ವೇರ್ ಆಕಾರದಾಗ ಮಾಡ್ಕೊಂಡು, ನೀವು ಎಳ್ಳು, ತುಪ್ಪ, ಕೊತ್ತಂಬರಿ ಎಲ್ಲ ಹಚ್ಕೊಂಡು ಸ್ಕ್ವೇರ್ ಆಕಾರದಾಗ, ಟ್ರಯಾಂಗಲ್ ಆಕಾರದಾಗ ಯಾವ ಆಕಾರ ಬೇಕೋ ಅದು ಹಂಗೆ
ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ರಿ ನಿಧಾನವಾಗಿ. ಸಾಫ್ಟಾಗಿ ಬರತ್ತೆ ರೀ. ತುಪ್ಪ ಹಾಕಿ ಬೇಯಿಸ್ಕೊರಿ, ಚೆನ್ನಾಗಿ ಬರುತ್ತೆ. ಇವಾಗ ರೆಡಿ ಆಯ್ತಿದು. ಈ ಥರ ಮಾಡಿ ನೋಡಿರಿ, ನಂಗೆ ಹೆಂಗಿದೆ ಅಂತ ತಿಳಿಸ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.